ಸುಮಂತನೆ ರಾಜೇಂದ್ರ ಮಂತ್ರಿಗೆ ಕೇಳು ಇಂತು ನಾನಿ ರಾಜ್ಯ ಮಂತ್ರಿಗೆ ಕೇಳು ಸುಮಂತನೆ ಇಂತು ನಾನಿ ರಾಜ್ಯ ಮಂತ್ರಿಗೆ ಮಹಾಪ್ರಭು 60 ಸಹಸ್ರ ವರ್ಷಗಳ ಕಾಲ ಅನಿಶ್ಚಿತವಾಗಿ ರಾಜ್ಯಭಾರ ಮಾಡಿ ಸಂತೃಪ್ತನಾಗಿರುವ ನಾನು ನನ್ನ ಸುಕುಮಾರನಾದ ಶ್ರೀರಾಮನಿಗೆ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕಿದ್ದೇನೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ದಶರಥ ರಾಜೇಂದ್ರ,
ಸಂತೋಷವಾಗಿರುವಾಗ ಇನ್ನು ನನ್ನ ಅನಿಸಿಕೆಗಳು ಬೇಕೆ ಮಹಾಪ್ರಭು? ಸಂತೋಷವಾಗಿರುವುದು, ಬಹಳ ಸಂತೋಷವಾಗಿರುವುದು ಮಹಾಪ್ರಭು. ಸಂತೋಷವಾಯಿತು ಸುಮಂತ್ರರೇ, ಬಹಳ ಸಂತೋಷವಾಯಿತು. ಈ ವಿಚಾರವನ್ನು ಗುರುಗಳಾದ ವಶಿಷ್ಠ ಮಹರ್ಷಿಗಳ ಸಂಗಡ ಪ್ರಸ್ತಾಪಿಸಬೇಕಾಗಿದೆ. ಆದ್ದರಿಂದ ನೀವೀಗಲೇ ಹೋಗಿ ಗುರುಗಳನ್ನು ಆಸ್ಥಾನಕ್ಕೆ ಕರೆದುಕೊಂಡು ಬಂದಿದೆ. ಬಹಳ ಶಂಭೋ ಮಹಾದೇವ. ಪೂಜ್ಯರಿಗೆ ನಮಸ್ಕರಿಸಿ. ಶಂಭೋ ಮಹಾದೇವ. ಹರ ಹರ ಮಹಾದೇವ ಶಂಭೋ. ಜೈ ಶಂಭೋ ಮಹಾದೇವ. ದಶರಥ ಚಕ್ರವರ್ತಿ, ಗುರುದೇವ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಗುರುದೇವ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಂತೃಪ್ತನಾಗಿರುವ ನಾನು ನನ್ನ ಸುಕುಮಾರನಾದ ಶ್ರೀರಾಮನಿಗೆ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಗುರುದೇವ? ದಶರಥ ಚಕ್ರವರ್ತಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುವುದಾದರೆ ನನಗೆ ಮಾತ್ರವಲ್ಲ, ದೇವಾನುದೇವತೆಗಳು ಸಂತೋಷ ಪಡುವರು, ದೇವತೆಗಳು ಪುಷ್ಪವೃಷ್ಟಿಗೈಯುವರು, ನಾಡಿನ ಜನತೆ ಆನಂದದಿಂದ ಸಂಭ್ರಮಿಸುವರು. ಇಕ್ಷಾಕು ವಂಶದ ಕುಲಗುರುವಾದ ನನಗೂ ಕೂಡ ಬಹಳ ಸಂತೋಷವು, ಬಹಳ ಸಂತೋಷ. ಧನ್ಯನಾದ ಗುರುದೇವ, ಧನ್ಯನಾದ. ಸುಮಂತ್ರರೇ, ಮಹಾಪ್ರಭು, ನೀವೀಗಲೇ ಹೋಗಿ ರಾಮಚಂದ್ರನನ್ನು ಆಸ್ಥಾನಕ್ಕೆ ಕರೆತನ್ನಿ. ಮಹದಾಜ್ಞೆ. ಗುರುದೇವ, ದಶರಥ ಚಕ್ರವರ್ತಿ, ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿ ಹೇಳಿರಿ. ದಶರಥ ಚಕ್ರವರ್ತಿ, ನಾಳೆ ವೈಶಾಖ ಶುದ್ಧ ಪಂಚಮಿ ಗುರುವಾರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿರುವುದು. ಕಾರ್ಯೋನ್ಮುಖನಾಗೂ ಶುಭವಾಗಲಿ. ಬಹಳ ಸಂತೋಷ ಗುರುದೇವ.
ಜನಕ, ಕುಮಾರ, ತಮ್ಮ ಅಡಿದಾವರೆಗಳಿಗೆ ನನ್ನ ಅನಂತ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ ಕುಮಾರ. ಪೂಜ್ಯರಿಗೆ ವಂದಿಸಿದರು. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ರಾಮಚಂದ್ರ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದದ್ದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಸಂತೃಪ್ತನಾಗಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಾಳೆಯೇ ನಿನಗೆ ಪಟ್ಟವನ್ನು ಕಟ್ಟಲು ನಿಶ್ಚಯಿಸಿದೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕಂದ? ತಂದೆಯೇ, ನಿಮ್ಮ ಆಜ್ಞೆಯನ್ನು ನಿರ್ವಹಿಸುವುದು ನನ್ನ ಆದ್ಯ ಕರ್ತವ್ಯ. ಆದರೆ ಎಂಬ ಅರ್ಹೋಕ್ತಿ ಏಕೆ ಕುಮಾರ? ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರವೇಕೆ? ರಾಮಚಂದ್ರ, ಅವರಿಗೂ ಹೇಳಿ ಕಳುಹಿಸಿದ್ದೇನೆ. ಸಕಾಲದಲ್ಲಿ ಬರುವ ನಿರೀಕ್ಷೆ ಇದೆ. ಅಲ್ಲದೆ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸುವ ಶುಭ ಲಗ್ನವು ತ್ವರಿತವಾಗಿದೆ. ಆದ್ದರಿಂದ ಈ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸಲೇಬೇಕಾಗಿದೆ. ನೀನಿನ್ನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ. ರಾಮಚಂದ್ರ, ನೀನು ನಿನ್ನ ತಂದೆಯ ಮಾತಿನಂತೆ ನಡೆಯುವುದಲ್ಲದೆ ನೀನು ಶುಚಿರ್ಭೂತನಾಗಿ ಸಪತ್ನಿ ಸಮೇತನಾಗಿ ನನ್ನ ಆಶ್ರಮಕ್ಕೆ ಬಾ. ನಾನು ನಿನಗೆ ಅಲ್ಲಿ ರಾಜಕಾರ್ಯದ ಕೆಲವು ಗೌಪ್ಯ ವಿಚಾರಗಳನ್ನು ಬೋಧಿಸುತ್ತೇನೆ. ನೀನು ನನ್ನ ಸಂಗಡ ಬಾ ರಾಮಚಂದ್ರ. ಧನ್ಯನಾದರು ಗುರುದೇವ. ಸುಮಂತ್ರನೇ, ಮಹಾಪ್ರಭು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಏರ್ಪಡಿಸಿ, ಹಾಗೆಯೇ ಈ ಸಮಾಚಾರವನ್ನು ನಾಡಿನೆಲ್ಲರ ಡಂಗುರದ ಮೂಲಕ ಸಾರಿಸಿ ಬಿಡಲಿ. ಮಹದಾತ್ಮ ನಡೆಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ ನಾಡಿನೊಳಗೆಲ್ಲೆಂದು